ಇವಳು ನೋಡಿದ್ರೆ ಹಿಂಗೆ ಮುಂಚ್ಕೊಂಡು ಕುತ್ಕೊಂಡವಳೆ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಂತ ಏನು ಮಾಡೋದು ಅನ್ನಿಸ್ಬಿಟ್ಟೈತಿ ನನಗೆ ಅಷ್ಟೇ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆದರೆ ಆಗ್ಬೋದು, ಆಗ್ದಲೇ ಬಿಟ್ಟು ಹೋಗ್ತಾ ಇರ್ಬೋದು ಅಷ್ಟೇ. ನಾನೇನು ಇದ್ದಿದ್ದಂಗೆ ಹೇಳ್ತೀನಿ, ನಾನೇನು ಮಾತಾಡ್ಸೋಕ್ಕೆ ಹೋಗಲ್ಲ. ಕೂತ್ಕೊಂಡು ಹಿಂಗೆ ಹೋಗೋದೇನೆ. ಮುಂಚ್ಕೊಂಡವಳೆ ಅಡುಗೆ ತಿಂಡಿ ಎಲ್ಲ ಮಾಡ್ದಂಗೆ ಮುಂಚ್ಕೊಂಡವಳೆ. ನಾನೇನು ಬಲವಂತ ಮಾಡೋಕ್ಕೆ ಹೋಗಲ್ಲ. ಅಷ್ಟೇ. ಇದ್ದರೆ ಇರ್ಬೋದು, ಹೋದ್ರೂ ಹೋಗ್ಬೋದು. ಇರೋ ಸತಿ ಏನಂತ ಅವಳಿಗೆ ಗೊತ್ತಾಗೋದ್ರೊಳಗಾಗಿ ಮದುವೆ ಆಗೋಣ ಅಂತ ಅಂದ್ಕೊಂಡೆ. ಆಗಲಿಲ್ವಾ, ಬೇಡ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಾನು ಅಂದರೆ ಇವಳ ಬಗ್ಗೆ. ಏನು ಗ್ರ್ಯಾಂಡಾಗಿ ಮದುವೆ ಆದ್ರೆ ನಮ್ಮನ್ನು ಯಾರನ್ನ ಏನು ಅಂತಾರೆ ಊರಾಗೆ? ಅಯ್ಯೋ ಇವ್ರೇನು ಇಂಥ ಮೂರು ಬಿಟ್ಟವ್ರಾಗ್ಯವ್ರೆ ಅಂತ ಹೇಳಿ ಮಾತಾಡಲ್ವ ನಮ್ಮೂರಲ್ಲೆಲ್ಲನ? ನಮ್ಮೂರಲ್ಲೂ ಹಂಗೆ ಮಾತಾಡ್ತಾರೆ, ಇಲ್ಲೂ ಹಂಗೆ ಮಾತಾಡ್ತಾರೆ. ಎಲ್ಲಿರ್ತೀವ ಅದೇ ನಮ್ಮೂರು. ಒಟ್ಟಿನಲ್ಲಿ ಇಲ್ಲೆಲ್ಲ ಈಗ ಜೀವಿತನ ಬಗ್ಗೆ ಎಲ್ಲ ಗೊತ್ತೈತೆ. ನಮ್ಮೂರು ಅಂತ ಕಡೆ ಆದರೆ ಬಿಡು ಅಂತ ಅನ್ಬೋದು. ಇಲ್ಲಿ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಎಲ್ಲರೂ ಏನಂತ ತಿಳ್ಕೊಂತಾರೆ, ಈ ಹುಡುಗಿ ಏನು ಇಂಥದ್ದಾಗೈತೆ ಅಂತ ಅನ್ಕೊಂಬಲ್ವೇ? ಇವಳಿಗೆ ಸ್ವಲ್ಪನೂ ಗೊತ್ತಾಗಲ್ಲ. ನನಗೆ ಹೇಳಿದ್ರೆ ಸಾಕು ಮುನ್ಸ್ಕೊಬಿಡ್ತಾಳೆ. ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ, ಈ ಮುನ್ಸೆ ಎಲ್ಲ ನನ್ನ ಹತ್ರ ನಡೆಯಲ್ಲಮ್ಮ, ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು ಅಂತ ಹೇಳ್ತೀನಿ. ಮುನ್ಸ್ಕೊಂಡು ಅಡುಗೆ ಮಾಡ್ದಂಗೆ ತಿಂಡಿ ಮಾಡ್ದಂಗೆ ಕೂತ್ಕೊಂಡ್ರೆ ನಾನೇನು ಹೇಳ್ತೀನಿ, ಇವೆಲ್ಲ ನಡೆಯಲ್ಲ ನಮ್ಮ ಹತ್ರ ಅಂತ. ನಾನು ಅಡುಗೆ ತಿಂಡಿ ಏನು ಮಾಡಲ್ಲ ಇವತ್ತು. ಮನೆ ಕೆಲಸನೂ ಮುಟ್ಟಿಲ್ಲ. ನಾನು ಗ್ರ್ಯಾಂಡಾಗಿ ಮದುವೆ ಆಗ್ಬೇಕಂತ ನಾನು ಏನೆಲ್ಲ ಆಸೆಗಿದ್ದೀನಿ. ಬರೀ ನನಗೆ ಹಿಂಗೆ ಆಯಿತು, ಇಂಥದ್ರಾಗಾದ್ರೂ ಖುಷಿ ಪಡಬೇಕು ಅಂತ ನಾನಿದ್ದರೆ, ಇರೋ ಟೈಮ್ನಾಗಾದ್ರೂ ಖುಷಿಯಾಗಿರಬೇಕು ಅಂತ ನಾನಿದ್ದರೆ ನೋಡು. ಈ ಸಂತು ಹಿಂಗಿದ್ದವನು ನಾನು ಮಾತಾಡ್ಸಲ್ಲ. ಮುನ್ಸ್ಕೊಂಡಿದ್ದೀನಿ ಅವನ ಮೇಲೆ ಅಷ್ಟೇ. ಏನಾದರೂ ಮಾಡೋಕ್ಕೆ ಹೇಳು. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನಾನೇನೇನು ಮುಚ್ಚು ಮರ ಇಕ್ಕಮ್ಮಕ್ಕೋಗಲ್ಲ. ನನಗೆ ಗ್ರ್ಯಾಂಡಾಗಿ ಮದುವೆ ಆಗ್ಬೇಕು ಅಷ್ಟೇ. ನಾನು ಗ್ರ್ಯಾಂಡಾಗಿ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಪದೇ ಪದೇ ಬೇಡ ಬೇಡ ಅಂದರೆ ನಾನೇನು ಸುಮ್ಕಿರಲ್ಲ. ಮಾಡ್ಕೊಂಬ್ಲೇಳು ಮನೆ ಕೆಲಸ ಎಲ್ಲ. ಮನೆ ಕೆಲಸದವ್ರನ್ನೂ ಕರೆಸ್ಲೇಳು. ನಾನು ಮಾಡಲ್ಲ ಇನ್ಮೇಲಿಂದಾನು. ಮನೆ ಕೆಲಸದವ್ರು ಯಾರಾದರೂ ಬಂದ್ಲೇಳು, ನೋಡ್ಕೊಂಬ್ಲೇಳು ಮನೆಯಾಗೆಲ್ಲ ಅಷ್ಟೇ. ಜೀವಿತ ತಿಂಡಿ ಅಡುಗೆ ಏನೂ ಮಾಡಿಲ್ಲ. ಯಾಕೆ ಮಾಡಲ್ವಾ? ಹೊಟ್ಟೆ ಹಸುವಾಗೈತೆ, ಬಾ ಏನಾದರೂ ಸ್ವಲ್ಪ ಮಾಡು. ಮನೆ ಕೆಲಸ ಎಲ್ಲ ಹಂಗೆ ಐತೆ, ಪಾತ್ರೆಗಳೆಲ್ಲ ಒಂದು ರಾಶಿ ಹಾಗೆ ಐತೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿಲ್ಲ. ಬಾ ಜೀವಿತ. ಜೀವಿತ ಯಾಕೆ ಈ ಥರ ಮಾಡ್ತಾ ಇದೀಯಾ? ನಿನಗೆ ಮಾತಾಡಿಸ್ತಾ ಇರೋದು. ಮಾತಾಡ್ಸಿದ್ರೆ ಆ ಕಡೆ ತಿರ್ಕೊಂಡು ಕೂತ್ಕೊತಾ ಇದೆಯಲ್ಲ, ಯಾಕೆ ಜೀವಿತ? ನಿನ್ನೆ ಮಾತಾಡಿಸ್ತಾ ಇರೋದು. ಮಾತಾಡಿಸ್ಬೇಡ ನನಗೆ. ಯಾಕೆ ಮಾತಾಡಿಸ್ತಾ ಇದೆಯಾ? ಏನಾಗದ ಇದೆ? ಏನೈತೆ ಕೆಲಸ? ಏನೂ ಇಲ್ಲ. ಏನೈತೆ ಅಂತ ಹೇಳಿ ನನಗೆ ಇವಾಗ ಮಾತಾಡಿಸ್ತಾ ಇದೆಯಾ ನೀನು? ಮಾತಾಡಿಸ್ಬೇಡ ನೀನು ಅಷ್ಟೇ. ನಾನು ಅಂದ್ಕೊಂಡಿದ್ದೆ, ನಾನು ಕೇಳಿದ್ದ ಮಾಡಿಕೊಡ್ಲಿಲ್ಲ ಅಂತಂದರೆ ನನಗಿನ್ನೇನು ಈ ಆಸೆ ಇಲ್ಲಪ್ಪ ನನ್ನ ಜೀವನದಲ್ಲಿ. ಇವಾಗ ಹೊರ್ಕಣ್ಣೆದ್ರಿಗೆಲ್ಲ ಗ್ರ್ಯಾಂಡಾಗಿ ಮದುವೆಯಾಗಿ ನಾವಿಬ್ಬರು ಗ್ರ್ಯಾಂಡಾಗಿರಬೇಕು, ತುಂಬ ಇದ್ರಾಗಿರಬೇಕು ಅಂತ ನಾನು ಆಸೆಯಲ್ಲಿದ್ದೀನಿ ಅಂತ ಹೇಳಿದ್ರೆ ಬೇಡ ಬೇಡ ಅಂತಂದರೆ ಇನ್ನೇನು ಮಾಡೋಣ ಹೇಳು? ನಾನು ಭಾಳ ಒಂಥರ ಬೇಜಾರಾಗೈತೆ. ಹೋಗಿ ನಾನು ಮಾಡಲ್ಲ. ಹೋಟ್ಲಾಗ ತಗೊಂಬಂದು ತಿಂತೀನಿ ಬಿಡು. ಹಿಂಗೆ ಮುನ್ಸ್ಕೊಂಡು ಮಾಡಿಕ್ಕಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಬಿಡು, ಹೋಟ್ಲಾಗ ತಗೊಂಬಂದು ತಿಂತೀನಿ. ಏನೋ ನಾನು ಒಳ್ಳೆ ಮಾತಾಗಿ ಹೇಳಿದೆ, ಕೇಳಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಈ ಮುನ್ಸೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಜೀವಿತ. ನೀನೇನಂದ್ರೂ ನಡೆಯಲ್ಲ. ಇದೆಲ್ಲ ನಾನು ಹೇಳ್ದಂಗೆ ಕೇಳಬೇಕಷ್ಟೇ. ನಾನು ಈ ಮನೆ ಯಜಮಾನನ ನೀನು? ಹೇಳು, ಯಾರು ಈ ಮನೆ ಯಜಮಾನ? ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ. ಅರ್ಥ ಮಾಡ್ಕೊ ನೀನು. ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಹೋದರೆ ಗೊತ್ತಾಗುತ್ತೆ. ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಮನಸ್ಸು ಹಿಡ್ತದಲ್ಲಿ ಇಟ್ಕೊಂಡಂಗೆ ಸುಮ್ಮನೆ ಆರ್ಬಿಡೋದಲ್ಲ. ಅಯ್ಯೋ, ಸ್ವಲ್ಪ ಯೋಚನೆ ಮಾಡು. ಹೆಂಗೆ ಏನು ಅಂತ ಸ್ವಲ್ಪ ಯೋಚನೆ ಮಾಡು ನೀನು. ಸ್ವಲ್ಪ ಹಿಂಗಾದರೆ ಹೆಂಗೆ ಅಂತಾರೆ ಊರಲ್ಲೆಲ್ಲನ, ಏನಾಗುತ್ತೆ ಅಂತ ಯೋಚನೆ ಮಾಡು. ಯೋಚನೆ ಮಾಡ್ದಲ್ಲೇ ನೀನು ಈ ಥರ ಮಾತಾಡ್ತಾ ಇರೋದು ತಪ್ಪು ಜೀವಿತ, ತಪ್ಪು. ನಾನು ಮುನ್ಸ್ಕೊಂಡ್ರೆ ಕೇರ್ ಮಾಡಲ್ಲ. ನೋಡಿ ಹೇಳಿರ್ತೀನಿ, ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇರಂಗಿದ್ರೆ ಇರು, ಇಲ್ಲ ಹೋಗ್ತಾ ಇರು ಅಷ್ಟೇ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನಿನ್ನ ಮುನ್ಸ್ಕೊಳ್ಳೋದು ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ನಿಂದೇನಿದ್ರು ನನ್ನ ಹತ್ರ ನಡೆಸ್ಬೇಡ. ನಡೆಸೋರ ಹತ್ರ ನಡೆಸು. ನಾನು ನಿಮ್ಮ ಮನೆ ಯಜಮಾನ ಅಂದಮೇಲೆ ಮತ್ತು ನಾನು ಹೇಳ್ದಂಗೆ ಕೇಳಬೇಕು. ನಾನು ನಂಬ್ಕೊಂಡು ಬಂದಿದ್ದೀಯ ಅಂದಮೇಲೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಜೀವಿತ. ನಾನು ಹೇಳ್ದಂಗೆ ನೀನು ಕೇಳಬೇಕು. ನೋಡಿ ಹೆಂಗೆ ಸಿಟ್ಟಾಗ್ತಾ ಇದ್ದೀರಾ, ಹೆಂಗೆ ಬೈತಾ ಇದ್ದೀರ ನೋಡು. ಹಿಂಗೆ ಬೈದ್ರೆ ಹೆಂಗೆ ತಡ್ಕೋಬೇಕು ಹೇಳಿ? ಹಿಂಗೆ ಬೈತಾ ಇದ್ದೀರಾ ನೋಡು ನೀವು. ಯಪ್ಪ, ನನಗಂತೂ ಅಷ್ಟಿಷ್ಟಕ್ಕೂ ಬೇಜಾರಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೀವು ಯಾವ ಥರ ಮಾಡ್ತಾ ಇದ್ದೀರ ನೋಡಿ. ನನ್ನ ಮೇಲೆ ರೇಗಾಡ್ತಾ ಇದ್ದೀರಾ ಹಂಗೇನೆ. ಅಷ್ಟೇ ಕಣೆ, ಮಾಡೋದಾದರೆ ಮಾಡು, ಇಲ್ಲ ಹೋಟ್ಲಾಗ ತಿಂತೀವಿ. ಹೋಗಿ ಗೊತ್ತೈತೆ ನನಗೇನು 50 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಇಡ್ಲಿ, 50 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಅನ್ನ ಸಾಂಬಾರು ತಗೊಳ್ಳೋದೇನು ನನಗೇನು ದೊಡ್ಡದಲ್ಲ, ದೊಡ್ಡ ವಿಷಯ ಅಲ್ಲ. ನೀನೇನೆ ಅಷ್ಟೇ, ನಿನಗೂ ಮಾಡಿಕೊಡ್ದು. ಗ್ಯಾಸೇ ಆಫ್ ಮಾಡಿಸ್ಬಿಡ್ತೀನಿ.
ಓ ಏನು ಅನ್ಕೊಬಿಟ್ಟಿದೀಯ ನೀನು? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ. ಬುದ್ಧಿ ಇರೋಳಾಗಿದ್ರೆ ಈ ಥರ ಮಾಡ್ತಾ ಇರಲಿಲ್ಲ ಅಷ್ಟೇ ಕಣೆ. ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬಾರ್ದು. ಇದ್ರೆ ಇರೋ, ಹೋದ್ರೆ ಹೋಗು. ನೋಡು ಸತ್ತು ಯಾವ ಥರ ಮಾತಾಡ್ತಾ ಇದೀಯ ನೀನು. ಅಲ್ಲ, ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ, ಯಾವ ಥರ ಮಾತಾಡ್ತಾ ಇದೀಯ ನೋಡು ಸಂತು ನೀನು. ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತಂದರೆ ಏನು ಅರ್ಥ? ಅಲ್ಲ, ನೀನು ಅರ್ಥ ಮಾಡ್ಕೊ ಏನು ಅರ್ಥ ಅಂತೇಳಿ. ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತಂದರೆ ಯೋಚನೆ ಮಾಡು. ಈ ಥರ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಅಷ್ಟೇ ನಾನು ಹಂಗೆ ಮಾತಾಡೋದು. ನೀನು ಇವೆಲ್ಲ ನನ್ನ ಹತ್ರ ಬಿಟ್ಬಿಡ್ಬೇಕು. ನಾನು ಆ ಥರನೇ ಮಾತಾಡೋದು. ನಾನು ಹೇಳ್ದಂಗೆ ನೀನು ಕೇಳಬೇಕಷ್ಟೇ. ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ ಈ ಮನೆಯಲ್ಲಿ. ಹೇಳೋದು ಅರ್ಥ ಮಾಡ್ಕೊ. ಇದ್ರೆ ಇರೋ, ಹೋಗ್ತಾ ಇರು. ನೀನು ಜಾಸ್ತಿ ಹೊಟ್ಟೆ ಹಸುವಾದಾಗ ಈ ಥರ ಮಾಡಿದ್ರೆ ನನಗೆ ಭಾಳ ಸಿಟ್ಟು ಬಂದುಬಿಡುತ್ತೆ. ಇವೆಲ್ಲ ಮುನ್ಸ್ಕಿನ್ಸೆಲ್ಲ ನನ್ನ ಹತ್ರ ನಡೆಯಲ್ಲ. ಚೆನ್ನಾಗಿ ಮಾತಾಡ್ಕೊಂಡು ನಗ್ನಗ್ತಾ ಮನೇಲಿದ್ದರೆ ಮಾತ್ರ ಒಂದಿಷ್ಟು ಜಾಗ. ಇಲ್ಲ ಅಂತಂದರೆ ನಿನಗೆ ಈ ಮನೇಲಿ ಜಾಗನೇ ಇಲ್ಲ, ಹೊರಟೋಗ್ತಾ ಇರು. ನೀನು ಜಾಸ್ತಿ ನಮಗೆ ಇಲ್ಲಿ ತಲೆ ಕೆಡಿಸ್ಬೇಡ. ನೋಡಿ ಹೇಳಿರ್ತೀನಿ. ಸರಿ ಆಯಿತು ಬಿಡಪ್ಪ. ನೀನು ಅದು ಯಾಕೆ ಹಂಗೆ ಆಡ್ತೀಯ, ಹಿಂಗೆಲ್ಲ ರೇಗಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಸಂತು. ನಿನಗೆ ಭಾಳ ಸಿಟ್ಟು. ಹೆಂಗೆ ಸಿಟ್ಟು ಮಾಡ್ಕೊತ ಇದೀಯ ನೋಡು. ಭಾಳ ಸಿಟ್ಟಪ್ಪ ನಿನಗೆ. ಸಿಟ್ಟು ಮಾಡ್ಕೊಂಡ್ರೆ ನಾನು ಹೆಂಗೆ ಇರಬೇಕು ಹೇಳು? ಯಪ್ಪ ಅದು ಏನು ಸಿಟ್ಟು ಅಂತೀಯ? ನಿನಗೆ ಭಾಳ ಸಿಟ್ಟಪ್ಪ. ನಾನೇನೋ ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಿದ್ದಲ್ಲ, ಇವ್ರಿಗೆ ಸಿಟ್ಟೆ ಬರಲ್ಲ, ಬರೀ ನಗು ಮುಖ ಅಂತ ನಾನೇನೆಲ್ಲ ಅಂದ್ಕೊಂಡಿದ್ದೆ. ಆದ್ರೆ ನೀನು ಹಿಂಗೆ ಸಿಟ್ಟು ಮಾಡ್ಕೊತಾ ಇದೆಯಾ? ಹೋಗು. ನನಗೇನೋ ನಂಬೋದು ಬೇಜಾರಾಗ್ತೈತೆ. ಬೇಜಾರಾದರೆ ನನಗೂ ಬೇಜಾರಾಗ್ತೈತೆ. ನಿನ್ನೊಬ್ಳಿಗೆ ಅಲ್ಲ, ಎಲ್ರಿಗೂ ಬೇಜಾರಾಗುತ್ತೆ. ನಾನು ಹೇಳ್ದಂಗೆ ಮತ್ತು ನೀನು ಕೇಳಲಿಲ್ಲ ಅಂತ ನನಗೂ ಬೇಜಾರ. ನೀನು ಇಲ್ಲಾಂದರೆ ಆದರೆ ಆಗು ಜೀವಿತ, ಇಲ್ಲ ಹೊರ್ಟೋಗ್ತಾ ಇರು ಅಷ್ಟೇ. ನಾನು ಜಾಸ್ತಿ ಮಾತಾಡೋಕ್ಕೋಲ್ಲ. ಏನೋ ಡೈವರ್ಸ್ ಕೊಟ್ಟು ನನ್ನ ಹೆಚ್ಕೊಂಡು ಬಂದಿದೆಯಾ, ಕೈ ಬಿಡಬಾರ್ದು, ಕಾಪಾಡಬೇಕು ಅಂತೇಳಿ ನಾನು ಎಷ್ಟು ಪ್ರೀತಿಯಿಂದನ ಚೆನ್ನಾಗಿ ನೋಡ್ಕೋಬೇಕಂತ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಈ ಥರ ನೀನು ಆಡ್ತಾ ಇದೀಯಾ ಅಂತ ಅಂದರೆ ಮತ್ತೆ ಇನ್ನೇನಕ್ಕೆ ನೋಡ್ಕೋಬೇಕು? ಇಲ್ಲ ವೇಸ್ಟ್. ಇನ್ನು ಯಾವುದಕ್ಕೇನೋ ನೀನು ಲಾಯಕ್ಕಿಲ್ಲ. ನೀನು ಅಷ್ಟೇ, ಹೊರ್ಟೋಗ್ತಾ ಇರು. ವೇಸ್ಟ್ ನೀನು. ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ನಿನಗೊಂದು ಮರ್ಯಾದೆ. ಇಲ್ಲ ಅಂತಂದ್ರೆ ನೀನು ಮರ್ಯಾದೆನೇ ಇರಲ್ಲ. ಇದ್ದಂಗೆ ಹೇಳ್ತಾ ಇದ್ದೀನಿ. ಹೋಗು. ನಿನಗೆ ಇನ್ನೂ ಹೋಗ್ತಾ ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ಯಾಕೆ ಹೇಳ್ತಿದ್ದ ಸಂತು ಅಂತೇಳಿ. ಆಮೇಲೆಲ್ಲ ವಿಷಯ ಗೊತ್ತಾಗುತ್ತಾಗ ನಿನಗೆ. ಯಾಕೆ ಸಂತು ಇಷ್ಟೊಂದು ಬಾಯ್ ಮಾಡ್ಕೊಂಡು ಇಷ್ಟೊಂದು ಹಾರಾಡ್ತಾ ಇದೆಯಾ? ಪ್ಲೀಸ್ ಸಂತು, ಪ್ಲೀಸ್ ಆ ಥರ ಮಾತಾಡಬೇಡ. ಪ್ಲೀಸ್ ಹಿಂಗೆಲ್ಲ ರೇಗಾಡ್ಬೇಡ. ನನಗೆ ತುಂಬ ಭಯ ಆಗ್ತೈತೆ. ಕೈ ಕಾಲೆಲ್ಲ ನಡುಗ್ದಂಗೆ ಆಗುತ್ತೆ. ಪ್ಲೀಸ್. ಅಲ್ಲ ನೋಡು ಯಾವ ಥರ ಮಾತಾಡ್ತಾ ಇದೆಯಾ ನೀನು ಅಂತ. ಪ್ಲೀಸ್ ಅರ್ಥ ಮಾಡ್ಕೊ. ಅಲ್ಲ ನೋಡಿ ನೀನು ಹೆಂಗೆ ಮಾತಾಡ್ತಾ ಇದೆಯಪ್ಪ. ಹಿಂಗೆ ಮಾತಾಡ್ತೀಯ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿನಗೆ ತುಂಬ ಒಳ್ಳೇನು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಯಪ್ಪ ಹಿಂಗೆ ಸಿಟ್ಟಾಗೋದು ನೋಡು, ಅಲ್ಲಿಂದನೇ ನಾನು ಗಡ 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 ಬಂದಂಗಾಯ್ತು. ಕೈ ಕಾಲೆಲ್ಲ ನಡುಗ್ತಾ ಇದೆ. ಯಪ್ಪ ನನಗೆ ಭಾಳ ಬೇಜಾರಾಯ್ತಪ್ಪ. ಏನು ಮಾಡೋದು? ನೋಡೋದಲ್ಲ ವೀಕ್ಷಕರೇ, ಸಂತನ ಹತ್ರ ಮುನ್ಸ್ಕೊಂಡು ಹೆಂಗೋ ಗ್ರ್ಯಾಂಡಾಗ ಮದುವೆ ಆಗೋಣ, ಮುನ್ಸ್ಕೊಂಡ್ರೆ ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಅಂದ್ಕೊಂಡೆ. ಆದರೆ ಮುನ್ಸ್ಕೊಂಡ್ರೆ ನಾನು ಹೇಳ್ದಂಗೆ ಕೇಳಲ್ಲ. ಭಾಳ ಸಿಟ್ಟು ನಮ್ಮ ಸಂತಂಗೆ. ನಾನು ತುಂಬ ಸಾಫ್ಟ್ ಅಂದ್ಕೊಂಡಿದ್ದೆ, ಆದರೆ ಭಾಳ ಸಿಟ್ಟು, ಕೋಪಿಷ್ಟ. ನಮ್ಮ ಸಂತು ಭಾಳ ಕೋಪಿಷ್ಟ. ನನಗಂತೂ ತುಂಬ ಬೇಜಾರಾಗ್ತೈತೆ. ನಾನು ಏನೋ ಯಾವಾಗಲೂ ನಗು ಮುಖ ನಗ್ತಾ ಇರ್ತಾರೆ ಅಂತ ಏನೆಲ್ಲ ಅಂದ್ಕೊಂಡಿದ್ದೆ. ಆದರೆ ಇವರು ಒಂದು ನನ್ನ ಮಾತು ಯಪ್ಪ ಭಯ ಆದಂಗೆ ಆಗುತ್ತೆ. ಹಂಗೆ ಮಾತಾಡ್ತಾರೆ. ಯಪ್ಪ ಏನು ಮಾಡೋದಪ್ಪ. ನನಗೆ ಭಾಳ ಆಸೆ ಇತ್ತು. ಗ್ರ್ಯಾಂಡಾಗಿ ಮದುವೆ ಆಗಬೇಕು ಆ ಸುಬ್ಬನ ಮುಂದೆ ಇಬ್ರು ಅಂತ ಅಂದ್ಕೊಂಡಿದ್ದೆ. ಅವಾಗಾದರೆ ಚೆನ್ನಾಗಿ ಹುರ್ಕೊಂತಾನೆ ಅಂತೇಳಿ ಏನೆಲ್ಲ ಒಂಥರ ಆಸೆ ಇಟ್ಕೊಂಡಿದ್ದೆ. ಆದರೆ ಇವಾಗ ಆಸೆ ಎಲ್ಲ ನಾನು ನಿರಾಸೆ ಆಯಿತು ಅಂತ ಅನ್ನಿಸ್ತೈತೆ. ಏನು ಮಾಡೋದು? ಭಾಳ ಸಿಟ್ಟು. ನನಗೆ ಭಯ ಆದಂಗೆ ಆಗ್ತೈತೆ. ಆ ಥರ ಸಿಟ್ಟು ಮಾಡ್ಕೊಬಿಟ್ರೆ ತುಂಬ ಕೈ ಕಾಲೆಲ್ಲ ನಡುಗ್ತಾ ಇರ್ತವೆ. ಏನು ಮಾಡೋದು? ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.